ಈ ವಿಡಿಯೋದಲ್ಲಿ ನಾವು ಕಾಸ್ ಆಫ್ 90 ಮೈನಸ್ ಎಕ್ಸ್ ಇಸ್ ಇಕ್ವಲ್ ಟು ಸೈನ್ ಎಕ್ಸ್, ಸೈನ್ ಆಫ್ 90 ಮೈನಸ್ ಎಕ್ಸ್ ಇಸ್ ಇಕ್ವಲ್ ಟು ಕಾಸ್ ಎಕ್ಸ್ ಪ್ರೂವ್ ಮಾಡ್ತಾ ಇದ್ದೀವಿ ಯೂಸಿಂಗ್ ಕಾಂಗ್ರುಯೆನ್ಸಿ. ನೀವು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಉಪಯೋಗಿಸ್ಕೊಂಡು ಪ್ರೂವ್ ಮಾಡ್ಬೋದು ಇದನ್ನು. ನೀವು ಇದನ್ನು ಇನ್ನೊಂದು ರೀತಿ ಏನೋ ಫಾರ್ಮುಲಾ ಉಪಯೋಗಿಸ್ಕೊಂಡು ಪ್ರೂವ್ ಮಾಡ್ಬೋದು. ಸೊ ಹಲವಾರು ರೀತಿ ಇದೆ, ಬಟ್ ನಾನು ಇಲ್ಲಿ ಕಾಂಗ್ರುಯೆನ್ಸಿ ಉಪಯೋಗಿಸ್ತಾ ಇದ್ದೀನಿ. ಏನಕ್ಕಂತ ಹೇಳಿದ್ರೆ ಈ ಅನಲೈಸಿಂಗ್ ಮೆಥಡು ನಮ್ಗೆ ಬೇಕು. ಮೊದಲನೇದಾಗಿ ಆ್ಯಂಗಲ್ ಎಕ್ಸ್ ನಾನು ಡಿಸ್ಕವರ್ ಮಾಡ್ತಾ ಇದ್ದೀನಿ. ಸೊ ಸೇ ದಿಸ್ ಇಸ್ ಪಾಯಿಂಟ್ ಬಿ ಒ ಎ ಬಿ. ಹಾಂ, ಪಾಯಿಂಟ್ ಬಿ ಬಂದು ಇಟ್ ಇಸ್ ಆಫ್ ದ ಫಾರ್ಮ್ ಕಾಸ್ ಆಫ್ ಎಕ್ಸ್ ಸೈನ್ ಆಫ್ ಎಕ್ಸ್. ಸರಿನಾ? ಇವು 90 ಮೈನಸ್ ಎಕ್ಸ್ ಎಲ್ಲಿದೆ? 90 ಅಂತ ಹೇಳಿದ್ರೆ ಇದು ಮೈನಸ್ ಎಕ್ಸ್ ಅಂತ ಹೇಳಿದ್ರೆ ಎಕ್ಸ್ ಕಮ್ಮಿ ಮಾಡಬೇಕು. ಸೊ ಹೇಳಬೇಕು ಅಂತ ಹೇಳಿದ್ರೆ ಈ ಪಾಯಿಂಟು ಈ ಪಾಯಿಂಟು ನಮ್ಮ 90 ಮೈನಸ್ ಎಕ್ಸ್. ಸೊ ದಿಸ್ ಇಸ್ ಗೋನ್ ಟು ಬಿ 90 ಮೈನಸ್ ಎಕ್ಸ್ ಅಂತ ಹೇಳಿದ್ರೆ ಈ ಆ್ಯಂಗಲ್ ಎಷ್ಟಿರುತ್ತೆ? ಎಕ್ಸ್ ಬರುತ್ತೆ. ಸೊ ದಿಸ್ ವುಡ್ ಬಿ P and Q. So this would be, Q would be cos of 90 minus x. ಏನಕ್ಕಪ್ಪ ಅಂತ ಹೇಳಿದ್ರೆ ನಾವು ಎಕ್ಸ್ ಆ್ಯಕ್ಸಿಸಿಂದ ನಾವು ಮೆಜರ್ ಮಾಡ್ತಾ ಇದ್ದೀವಿ ಅಲ್ವಾ? ಎಕ್ಸ್ ಆ್ಯಕ್ಸಿಸಿಂದ 90 ಮೈನಸ್ ಎಕ್ಸ್ ಅಂತ ಹೇಳಿ ಮೆಷರ್ ಮಾಡ್ತಾ ಇದ್ದೀವಿ. ಅದ್ರ ಪ್ರಕಾರ ಈ ಕೋಆರ್ಡಿನೇಟ್ ಬಂದು ಈ ರೀತಿಯಲ್ಲಿರುತ್ತೆ. ಸೊ ಏರುಪೇರು ಮಾಡೋದಕ್ಕೆ ಹೋಗಬೇಡಿ, ಎಕ್ಸ್ ಅಂತ ಹೇಳಿ ಬರಿಬೇಡಿ ಇಲ್ಲಿ. ಸರಿನಾ? ಸೊ ಇದು ನಿಮ್ಮ ಕೋಆರ್ಡಿನೇಟ್ಸ್. ಇವಾಗ ಟ್ರಯಾಂಗಲ್ ಕಾಂಗ್ರುಯೆಂಟಾ? ಹೌದು, ಇದೆಲ್ಲ ನೋಡಿದ್ದೀವಿ ನಾವು. ಟ್ರಯಾಂಗಲ್ ಒ ಎ ಬಿ ಇಸ್ ಕಾಂಗ್ರುಯೆಂಟ್ ಟ್ರಯಾಂಗಲ್ ಒ ಎ ಬಿ ಒ ಪಿ ಕ್ಯೂ ವಿತ್ ವಾಟ್ ಆ್ಯಂಗಲ್ ಸೈಡ್ ಎ ಎ ಎಸ್. ನೆಕ್ಸ್ಟು ವಿತ್ ಸಿ ಪಿ ಸಿ ಟಿ ವಿ ಹ್ಯಾವ್ OA is equal to OP. ಅದು ಬಿಡ್ತು ಅಂತ ಹೇಳಿದ್ರೆ AB is equal to PQ ಅಲ್ವಾ? ನೆಕ್ಸ್ಟು ಸೊ ಇದನ್ನು 1 and 2 ಅಂತ ಕರ್ಕೊಳ್ಳೋಣ. 1 and 2. ಸೊ ಫ್ರಮ್ 1 ಏನು ಹೇಳ್ಬೋದು ನಾವು? ಫ್ರಮ್ 1 we can tell that OA which is cos x in terms of magnitude is equal to OQ. In terms of height, S equal to sine of 90 minus x. ಅಲ್ವಾ? ಅಂತ ಹೇಳಿದ್ರೆ ಲೆಂತ್ ಪ್ರಕಾರ ಇದು ಈಕ್ವಲ್ ಆಗಿದೆ. ಕೋಆರ್ಡಿನೇಟ್ಸ್ ಪ್ರಕಾರ ಎರಡು ಪಾಸಿಟಿವ್ ಇದೆಯಲ್ವಾ? ಹಾಗಾಗಿ ಇನ್ ಟರ್ಮ್ಸ್ ಆಫ್ ಕೋಆರ್ಡಿನೇಟ್ ಆಲ್ಸೋ ಇಟ್ಸ್ ದ ಸೇಮ್ ಥಿಂಗ್. ಸರಿನಾ? ಸೊ ಇದು ನಾವು ಇನ್ ಲೆಂತ್ ಇನ್ ಕೋಆರ್ಡಿನೇಟ್. ಸೊ ಈ ರೀತಿಯಲ್ಲಿ ಅನಲೈಸ್ ಮಾಡೋದು ಕಲಿಬೇಕು. ಇದು ಉಪಯೋಗ ಬರುತ್ತೆ. ನೆಕ್ಸ್ಟು ಅಕಾರ್ಡಿಂಗ್ ಟು 2 ಏನು ಹೇಳ್ಬೋದು? ಅಕಾರ್ಡಿಂಗ್ ಟು 2 ವಿ ಕ್ಯಾನ್ ಟೆಲ್ ದ್ಯಾಟ್ ಎ ಬಿ ವಿಚ್ ಇಸ್ ದ ಹೈಟ್ ಇನ್ ದಿಸ್ ಕೇಸ್ ಇಸ್ ಸೈನ್ ಎಕ್ಸ್ is equal to PQ in terms of left to right, that is cos of 90 minus x. So basically these are both are positive, so I can equate it. Alva? Same thing, this is in terms of length and this is in terms of coordinate. ಸರಿನಾ? ಸೊ ಈ ರೀತಿಯಲ್ಲಿ ನಾವು ಕಲಿಯೋಣ ಅಂತ ಹೇಳಿದ್ರೆ ಕಾಂಗ್ರುಯೆನ್ಸಿ ಉಪಯೋಗಿಸಿ ಕಲಿಯೋಣ. ಯಾಕಂದರೆ ಬರೋ ಡಿರೈವೇಷನ್ ಎಲ್ಲ ತಿರ್ಗಾ ಇದು ಉಪಯೋಗ ಬರುತ್ತೆ.